ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದೇ ಮೊದಲನೇ ಸಲ ವೀಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಬೆಳಗ್ಗೆನೇ ತೋಟದ ಹತ್ರ ಬಂದುಬಿಟ್ಟು ತೋಟ ಎಲ್ಲ ಒಂದು ರೌಂಡ್ ಹಾಕಿ ಶುಂಠಿಗೆ ನೀರು ಆನ್ ಮಾಡೋದಿತ್ತು ಅಂದ್ಬಿಟ್ಟು ಶುಂಠಿಗೆಲ್ಲ ನೀರು ಆನ್ ಮಾಡಿಬಿಟ್ಟು ತೆಂಗಿನ ಗಿಡಗಳಿಗೆ ನೀರು ಹಾಕೋಣ ಅಂತ ಬಿಂದಿಗೆ ತಗೊಂಡು ತೆಂಗಿನ ಗಿಡಕ್ಕೆ ನೀರು ತುಂಬಿಕೊಂಡು ನೀರು ಹಾಕೋಣ ಅಂದ್ಬಿಟ್ಟು ಹೊತ್ಕೊಂಡು ಹೋಗಿ ನೀರು ಹಾಕ್ತಾ ಇರೋದು. ಈ ತೆಂಗಿನ ಗಿಡಗಳೆಲ್ಲ ತಂದು ಎಲ್ಲಿಂದ ತಂದೋ ಎಷ್ಟು ನೀಟಿದ್ದೀವಿ ಎಲ್ಲ ಹಳೆ ವೀಡಿಯೋದಲ್ಲಿ ಐತೆ, ಹೋಗಿ ಚೆಕ್ ಮಾಡಿ. ಬಿಸಿಲು ಜಾಸ್ತಿ ಆಗಿಬಿಟ್ಟು ಈ ಥರ ಚಿಕ್ಕ ಗಿಡಗಳಿಗೆ ನೀರು ಸಾಲಲ್ಲ ಅಂದ್ಬಿಟ್ಟು ಎಕ್ಸ್ಟ್ರಾ ಎರಡೆರಡು ಬಿಂದಿಗೆ ನೀರು ಹಾಕ್ತಾಯಿದ್ದೀನಿ. ನೀರೆಲ್ಲ ಹಾಕಿ ಮನೆಗೆ ಹೋಗೋಷ್ಟರಲ್ಲಿ 12 ಗಂಟೆ ಆಗೋಯಿತು. ನಮ್ಮಮ್ಮ ಅನ್ನ ಸಾಂಬಾರು ಮಾಡಿದರು ಅಂದ್ಬಿಟ್ಟು ಅನ್ನ ಸಾಂಬಾರು ತಿಂದ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಷ್ಟರಲ್ಲೇ ಮಧ್ಯಾಹ್ನ 2:30-3 ಗಂಟೆ ಆಗೋಗಿತ್ತು. ಹೊಲದ ಹತ್ರ ಒಂದು 2-3 ಜೆಟ್ಗಳು ಮುರಿದೋಗಿದ್ದವು. ಅಂದರೆ ಈ ಥರ ಗೂಟಗಳು ಒಳಗಡೆ ಕಟ್ಟಾಗ್ಬಿಟ್ಟಿದ್ದವು. ಅದೆಲ್ಲ ಬಿಚ್ಚಿ ಹೊಸದೆಲ್ಲ ಹಾಕಿ ರೆಡಿ ಮಾಡಿದೆ. ನೋಡಿ, ರೆಡಿ ಆಡಾದ್ಮೇಲೆ ಈ ಥರ ಕಾಣಿಸ್ತಾ ಇದೆ. ಅವಾಗವಾಗ ಹೋಗ್ತಾ ಇರ್ತವೆ, ಏನು ಮಾಡೋಕ್ಕಾಗಲ್ಲ, ಹಾಕೋತಾ ಇರಬೇಕು. ಇದೆಲ್ಲ ಹಾಕಾದ್ಮೇಲೆ ಶುಂಠಿಗೆ ಕೊಳೆ ರೋಗಕ್ಕೆ ಕೊಳೆ ರೋಗ ಎಲ್ಲ ಕಂಡುಹಿಡಿದು ಎಲ್ಲಿ ಯಾವ್ದಾಗದೆ ಅಂದ್ಬಿಟ್ಟು ಔಷಧಿ ಹಾಕ್ತಾಯಿದ್ದೀನಿ. ಈ ಔಷಧಿ ಬಂದು ಮೆಟಲಿಕ್ಸು ಮತ್ತು ಟಾಪ್ ಗನ್ನು ಸ್ಟ್ರೆಪ್ಟೋಪ್ಲಸ್ಸು ಮಿಕ್ಸ್ ಮಾಡಿ ಗುಣಿಗೆ ಹಾಕ್ತಾ ಇರೋದು. ಎಲ್ಲ ಗುಣಿಗೆಲ್ಲ ಹಾಕಾದ್ಮೇಲೆ ನೋಡಿ, ಇದು ಎಲೆ ಚುಕ್ಕಿ ರೋಗ ಔಷಧಿ ಹೊಡೆದಿದ್ದೀನಿ, ಕಂಟ್ರೋಲ್ ಆಗೈತೆ ಅಂತ ಹಳೆ ವೀಡಿಯೋದಲ್ಲಿ ಹೇಳಿದ್ನಲ್ಲ. ಹೆಂಗೆ ಕಂಟ್ರೋಲ್ ಆಗೈತೆ ಅಂದರೆ ನೋಡಿ, ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಸುಳಿ. ಎಲೆಲೆಲ್ಲ ಹಂಗೆ ಐತೆ, ಮೇಲ್ಗಡೆ ಸುಳಿ ಮಾತ್ರ ಯಾವುದೇ ರೋಗ ಇಲ್ಲ, ಏನಿಲ್ಲ, ಹೊಸ್ದಾಗಿ ಚೆನ್ನಾಗಿ ಚಿಗುರ್ತೈತೆ. ಇದೆಲ್ಲ ಆದಮೇಲೆ ನಮ್ಮಮ್ಮ ಹುಲ್ಲು ಕಿತ್ತಿಟ್ಟಿದ್ರು. ಹುಲ್ಲೆಲ್ಲನೂ ನಮ್ಮ ಬೈಕ್ ಮೇಲೆ ಕಟ್ಕೊಂಡು ಮನೆಗೆ ತಗೊಂಡೋದೆ. ನಮ್ಮ ಬೈಕ್ದೇ ಒಂದು ವೀಡಿಯೋ ಮಾಡ್ತೀನಿ, ಅದನ್ನು ವೀಡಿಯೋ ನೋಡಿ ಲೈಕ್ ಮಾಡಿ. ಇದೆಲ್ಲ ಸ್ಪ್ರೇಯರು. ಆಮೇಲೆ ಎತ್ಕೊಂಡು ಹುಲ್ಲನ್ನೆಲ್ಲನೂ ಗಾಡಿಗೆ ಹಾಕ್ಕೊಂಡು ಮನೆಗೆ ಹೊರಟೆ. ಮನೆಗೆ ಹೋದ್ಮೇಲೆ ನೋಡಿ, ನಮ್ಮ ಕೊಟ್ಟಿಗೆ ತೊಗೊಬಂದು ಕೊಟ್ಟಿಗೆ ಹತ್ರ ಅದೆಲ್ಲ ಕಿತ್ತಿ ಕೆಳಗಡೆ ಇಟ್ಬಿಟ್ಟು, ಇದೇ ನಮ್ಮ ಹಸುಗಳು, ನಮ್ಮದೊಂದು ಹಸು ಒಂದು ಕರು. ದಾಯ್ತೆಲ್ಲ ಆದಮೇಲೆ ನಮ್ಮ ಟಗರುಗಳಿಗೆಲ್ಲ ಫೀಡ್ಸ್ನ ತೊಗೊಬಂದಿದ್ದೆ. ಫೀಡ್ಸ್ನು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ತುಂಬಿಡ್ತಾಯಿದ್ದೀನಿ. ನಾನೇನು ಫೀಡ್ಸ್ ಕೊಡ್ತಾಯಿದ್ದೀನಿ ಅಂದರೆ 10 kg ಮುಸ್ಕಿನ ಜೋಳಕ್ಕೆ 4 kg ಕಡಲೆ ಹಿಂಡಿ, 2 kg ಅಕ್ಕಿ, 2 kg ಹುರುಳಿಕಾಳು, ಈ ಥರ ಮಿಕ್ಸ್ ಮಾಡಿ ಕೊಡ್ತಾಯಿರೋದು. ಇದ್ರ ಜೊತೆಗೆ ಮಿನರಲ್ ಮಿಕ್ಸ್ಚರ್ ಬೇಕಾದ್ರೆ ಹಾಕೋಬೋದು. ನೀವು ಈ ಥರ ಇದ್ದರೆ ಹಾಕ್ಕೊಂಡು ಟ್ರೈ ಮಾಡಿ, ರಿಸಲ್ಟ್ ಚೆನ್ನಾಗಿರುತ್ತೆ. ಟಗರುಗಳು ಬೇಗ ಬೆಳವಣಿಗೆ ಆಯ್ತವೆ. ಅದಾದಮೇಲೆ ನನ್ನ ಫ್ರೆಂಡ್ ದಿಲ್ಲಿ ಕರ್ಕೊಂಡು ಏನಾದ್ರು ತಿನ್ಕೊಬರೋಣ ಅಂದ್ಬಿಟ್ಟು ಕಂಪ್ಲಾಪುರದ ಕಡೆ ಹೊರಟೆ. ಅವನು ವೀಡಿಯೋ ಮಾಡ್ತಾಯಿದ್ದೆ, ಬೇಡ ಅಂತ ಇದ್ದ. ಕಂಪ್ಲಾಪುರಕ್ಕೆ ಹೋಗಿ ಒಳ್ಳೆ ರುಚಿಯಾಗಿ ಮೀನು ತಿಂದು ನೋಡಿ. ಮೀನು ಚೆನ್ನಾಗಿ ಕಾಣಿಸ್ತಾ ಇರ್ಬೋದು ವೀಡಿಯೋದಲ್ಲಿ, ಎಷ್ಟು ಚೆನ್ನಾಗೈತೆ ಅಂದ್ಬಿಟ್ಟು. ಒಳ್ಳೆ ಟೇಸ್ಟ್ ಇತ್ತು. ಇದು ಬಂದು ನಮ್ಮೂರ ಗೇಟಲ್ಲೇ ಮಾಡೋದು, ಚೆನ್ನಾಗಿತ್ತು. ಅದಾದಮೇಲೆ ನಮ್ಮ ಫ್ಯಾಮಿಲಿಲಿ ಒಂದು ಬರ್ಡೇ ಇತ್ತು ಪಾಪುದು ಅಂದ್ಬಿಟ್ಟು ಕಂಪ್ಲಾಪುರಕ್ಕೆ ಹೋಗಿ ಕೇಕ್ ತಗೊಂಡು ನೋಡಿ. ಇವನ ಪಾಪು, ಈ ಕಿರಣನ ಪಾಪುದೇ ಬರ್ತಡೇ. ಪೇಟ ನೋಡಿ, ಪೇಟಗಳ ಇದೆ. ಇವರೆಲ್ಲ ಬರ್ತಡೇಗೆ ಬಂದಿರೋ ಗೆಸ್ಟ್ಗಳು, ನಮ್ಮ ಫ್ಯಾಮಿಲಿಯವರೆಲ್ಲರೂ. ಎಲ್ಲ ನಮ್ಮ ಫ್ಯಾಮಿಲಿನೇ ಇದೆಲ್ಲ ರೇಗಿಸ್ತಾವೆ ನೋಡಿ. ಇಲ್ಲಿ ನೋಡಿ ಯಾರ್ಯಾರಿದ್ದಾರೆ ಅಂದ್ಬಿಟ್ಟು. ಇದೇ ಬರ್ಡೇ ಪಾಪು, ಮನೀಶ್ ಗೌಡ ಅಂದ್ಬಿಟ್ಟು, ನಮ್ಮ ಕಿರಣನ ಮಗ. 1 ವರ್ಷದ ಪಾಪು ಬರ್ತಡೇಗೆ ಅಂದ್ಬಿಟ್ಟು ಎಲ್ಲ 2 ಕೇಕ್ ತೊಗೊಬಂದಿರೋದು. ಇವನೇ ಕಿರಣ್, ಇದೇ ಪಾಪು, ಇವನ ಪಾಪುದೇ ಬರ್ತಡೇ. ಇದೆಲ್ಲ ಹ್ಯಾಪಿ ಬರ್ಡೇ ಅಂದ್ಬಿಟ್ಟು ಒಂದು ಸ್ಕ್ರೀನ್ ವಾಲು ನೋಡಿ, ಕೇಕ್ಗಳು. ಮನೆಗೆ ಬರ್ಡೇಗೆ ನೋಡಿ, ಇವರೆಲ್ಲ ಸೀನಿಯರ್ ಸಿಟಿಜನ್ಸು, ಯಾರ್ಯಾರು ಬರ್ಡೇಗೆ ಬಂದವ್ರೆ ಅಂದ್ಬಿಟ್ಟು. ಬರ್ಡೇ ಒಂಥರ ಚೆನ್ನಾಗಿತ್ತು ನೋಡಿ. ನಮ್ಮ ಸುಮಕ್ಕ, ನಮ್ಮ ಅಕ್ಕ ಹಿಂದ್ಗಡೆ ನಮ್ಮ ಅತ್ತಿಗೆ ನಾಚ್ಕೋತಾ ಇರೋದು. ಎಲ್ಲರೂ ನಗಾಡ್ತಾವ್ರೆ, ಫುಲ್ಲು ಕಾಮಿಡಿ. ಎಲ್ಲ ವೀಡಿಯೋ ಮಾಡ್ತಾನೆ, ಯಾಕಪ್ಪ ನಮ್ಮದೆಲ್ಲ ವೀಡಿಯೋ ಅಂತ. ಆಮೇಲೆ ಲಾಸ್ಟಲ್ಲಿ ಹಂಗೆ ಒಂದು ವೀಡಿಯೋ ತಗೊಂಡು ಚಿಕನ್ ಬಿರಿಯಾನಿ ಮಾಡಿಸಿದ್ದೆ, ತಿನ್ಕೊಂಡು ಮನೆಗೆ ಹೊರಟ್ವಿ.